ಆಚರಿಸಿದ್ದೇವೆ. 4 ವರ್ಷ ಪರ್ಯಂತ ಈ ಜಾತ್ರೆ ನಡೆದು ಬಂದಿರತಕ್ಕಂಥದ್ದು. ಈ ಜಾತ್ರೆ ಬರತಕ್ಕಂಥ ಭಕ್ತಾದಿಗಳಿಗೆ ಅನೇಕ ರೀತಿಯಿಂದ ಶ್ರೀ ಮಹಾಲಕ್ಷ್ಮಿ ಅನುಗ್ರಹದಿಂದ ಅವರ ಇಷ್ಟಾರ್ಥ ಕಾರ್ಯಗಳನ್ನು ಕೂಡ ಇಲ್ಲಿ ಸಿದ್ಧಿಯಾಗ್ತಕ್ಕಂಥದ್ದು ಮತ್ತು ಮಹಾಲಕ್ಷ್ಮಿ ಅನ್ನತಕ್ಕಂಥದ್ದು ಇಲ್ಲಿ ಜಾಗೃತ ಆಗಿ ಮಹಾಲಕ್ಷ್ಮಿ ನೆಲೆಸಿರ್ತಕ್ಕಂಥದ್ದು. ಸಕಲ ಭಕ್ತಾದಿಗಳು ಬಂದು ಇಲ್ಲಿ ಆಶೀರ್ವಾದವನ್ನು ಪಡೆದು ತಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸ್ಕೊಂತಕ್ಕಂಥದ್ದನ್ನು ಕೂಡ ನಾವು ಹಲವಾರು ಭಕ್ತರಲ್ಲಿ ನಾವು ಕಂಡಿದ್ದೀವಿ. ಹಾಗಾಗಿ ನಾವೆಲ್ಲ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವಿಯ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ನಾನು ಒಂದು ವಿನಂತಿಯನ್ನು ಕೋರುತ್ತೇನೆ. ಹೆಸರು ಸರ್? ಪುಕ್ಕೆರೆ ಶಾಸ್ತ್ರಿ, ಪ್ರಧಾನ ಅರ್ಚಕರು. ಗುಡಿ ಮುಂದೆ ಯಾರು ಅವ್ರು ಕಲ್ಬಿಟ್ಬಿಡ್ತೀವಿ ಅಲ್ಲ, ಅವ್ರು ಮಾಡಿ ನಾವು ಮಾಡಿ ಜಾಸ್ತಿ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ಭಜಿಸುವೆ ನಿನ್ನನು ವಿದ್ಯಾ ಪಾಲಿಸುವ ಮಗೆ ವಿನಾಯಕ ವಿದ್ಯಾ ಪಾಲಿಸುವ ಸುಖವ ಕಂಡವನು ಸಂತರೆಂದರೆ ಯಾರು ದಿವ್ಯತೆಯಾರಿದವನು ಏವಂ ಮರದೇ ಪಾಪಾನಿ ಸಂಧ್ಯಾದೇವೋ ನಮೋಸ್ತುತೇ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುವತ್ತೇ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ದೀಪಜ್ಯೋತಿರ್ನಮೋಸ್ತುತೇ. ದೀಪಪರ್ಚಲ ಮುಹೂರ್ತೋ ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದಂತಹ ಪೂಜ್ಯರಾದ ಶ್ರೀ ಬಸವಲಿಂಗ ಸ್ವಾಮೀಜಿಗಳು ಜ್ಞಾನ ಯೋಗಾಶ್ರಮ ಅಧ್ಯಕ್ಷ ಗುರುಗಳಿಗೆ ಶ್ರೀ ಸಿದ್ದರಾಮ್ ರಾಜು ಅಂಜಿಖಾನಿ ಅವರು ಗೌರವ ಸಮರ್ಪಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾದಂಥ ಇನ್ನೋರ್ವರು ನಮ್ಮ ರಾಮಕೃಷ್ಣ ಬಡಾವಣೆಯ ಇವರಿಗೆ ಮಹೇಶ್ ಶ್ರೀ ಶ್ರೀ RN ದಿಂಡೂರ್ ವಿಶ್ರಾಂತ ಪ್ರಾಧ್ಯಾಪಕರು, ಸ್ಥಾನದ ಅರ್ಚಕರು, ಸಹಕರಿಸಿ ಈ ಒಂದು ಕ್ಷೇತ್ರವನ್ನು ಅತ್ಯಂತ ಸುಕ್ಷೇತ್ರವನ್ನಾಗಿ ಮಾಡಲು
ತಾವೆಲ್ಲರೂ ಸಹಕಾರ ನೀಡಿ ಮಾನ್ಯ ಶ್ರೀ ಅಂಜಿ ಖಾನಿಯವರಿಗೆ ತಾವು ಒಂದು ಸಹಾಯ ನೀಡಿದರೆ, ಸಹಕಾರ ನೀಡಿದರೆ ಈ ಒಂದು ಕ್ಷೇತ್ರವು ಅತ್ಯಂತ ಧಾರ್ಮಿಕ ಕ್ಷೇತ್ರವಾಗಿ, ಒಳ್ಳೆಯ ಧಾರ್ಮಿಕ ಕ್ಷೇತ್ರವಾಗಿ ರೂಪುಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ನಾನು ಭಾವಿಸ್ತೀನಿ. ಈ ನನ್ನ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿ ಇಲ್ಲಿ ಇಲ್ಲಿ ಸ್ಥಾನ ಅಲಂಕರಿಸಲು ಸಹಕರಿಸಿದ್ದಕ್ಕಾಗಿ ಆಯೋಜಕರಿಗೆ ನನ್ನ ವಂದನೆಗಳು ಸಲ್ಲಿಸಿ ಮಾತಾಡಿ. ಉಳ್ಳಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಶರಣಾರ್ಥಿಗಳು ಹೇಳಿ, ಈ ಒಂದು ಕಾರ್ಯಕ್ರಮ ಇವತ್ತು ದೀಪ ಬೆಳಗೋದರೊಂದಿಗೆ ಪ್ರಾರಂಭವಾಗಿದೆ. ಭಾರತೀಯರು ದೀಪವನ್ನ ಬೆಳಗಿಸುವವರು. ಭಾ ಅಂದ್ರೆ ಇದರ ಅರ್ಥ ಏನಂದ್ರೆ ಬೆಳಕು. ಭಾರತೀಯರು ಬೆಳಕಿನಲ್ಲಿ ತಮ್ಮ ಬದುಕನ್ನ ಸಾಗಿಸುವವರು ಅಂತ ತಿಳ್ಕೊಂಡು ನಮ್ಮ ಅನೇಕ ಮಹಾತ್ಮರು ಸಂತರು ಹೇಳಿಕೊಂಡು ಬಂದ್ದಾರೆ. ದೀಪವನ್ನ ಹಚ್ಚುವ ಸಾಲಿನಲ್ಲಿ ನಾವು ಬರಬೇಕು. ದೀಪವನ್ನ ಆರಿಸುವ ಸಾಲಿನಲ್ಲಿ ನಾವು ಹೋಗಬಾರ್ದು. ಎಲ್ಲಿ ಒಳ್ಳೇದು ನಡೀತದಲ್ಲ ಅಲ್ಲಿ ಒಂದಿಷ್ಟು ಹೋಗಿ ನಮ್ಮ ಸಹಾಯವನ್ನ ನಾವು ಮಾಡಬೇಕು. ಅದಕ್ಕೆ ಧರ್ಮ ಅಂತ ಕರೀತಾರೆ. ನಿಮ್ಮೆಲ್ಲರಿಗೆ ಗೊತ್ತಿರುವಂತ ಒಂದು ಸಣ್ಣ ಕತೆ ನೆನಪಿಸ್ಕೋತೀನಿ. ಒಂದು ಅರಣ್ಯ ಇತ್ತು, ಬಹಳ ದೊಡ್ಡ ಅರಣ್ಯ. ಆ ಅರಣ್ಯದಲ್ಲಿ ಆಕಸ್ಮಿಕವಾಗಿ ಅರಣ್ಯದಲ್ಲಿ ಅದು ಒಂದು ಗಿಡಕ್ಕೆ ತಾಕಿ ಆ ಅರಣ್ಯಕ್ಕೆ ಒಂದಷ್ಟು ಬೆಂಕಿ ಹೊತ್ತುಕೊಂಡಿತ್ತು. ಅರಣ್ಯದಲ್ಲಿ ಆ ಬೆಂಕಿ ಹೊತ್ತಿ ಉರ್ಲಿಕ್ಕೆ ಶುರು ಮಾಡ್ತು. ಜನರಿಗೆ ಗೊತ್ತಾಯ್ತು, ಸರ್ಕಾರಕ್ಕೆ ಗಮನಕ್ಕೆ ಬಂತು. ಅಗ್ನಿಶಾಮಕ ವಾಹನಗಳನ್ನು ತರಿಸಿ ನೀರು ಹೊಡ್ಸಕ್ ಶುರು ಮಾಡಿದ್ರು. ಜನರು ಒಂದಿಷ್ಟು ತಮ್ಮ ಸ್ವಂತ ವಾಹನಗಳ ತಂದು ಈ ಅರಣ್ಯಕ್ಕೆ ಬೆಂಕಿ ಹತ್ತಿ ಅರಣ್ಯ ನಾಶ ಆಗ್ತದೆ ತಿಳ್ಕೊಂಡು ಎಲ್ಲರೂ ನೀರು ತಂದು ಹಾಕ್ತಿದ್ರು. ಇದನ್ನ 2 ಗುಬ್ಬಿಗಳು ನೋಡಿದು. 2 ಗುಬ್ಬಿಗಳು ನೋಡಿ ಅವು ಎಲ್ಲರೂ ಇಷ್ಟು ಕಷ್ಟಪಡ್ತಾರೆ, ನಾವು ಒಂದಿಷ್ಟು ನೀರು ತಂದು ಹಾಕೋಣ ತಿಳ್ಕೊಂಡು ಅಲ್ಲೇ ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆಯಲ್ಲಿ ಹೋಗಿ 4 ಹನಿ ಸುಂಚಿನಲ್ಲಿ 4 ಹನಿಯನ್ನು ಹಿಡ್ಕೊಂಡು ಬರೋದು. ಆ ಮ್ಯಾಲಿಂದ ಹನಿಗಳನ್ನು ಬಿಡ್ತಿದ್ದು ಎಲ್ಲಿ ಬೆಂಕಿ ಹತ್ತಿ ಉರಿತಿತ್ತು ಅಲ್ಲಿ. ಹೀಗೆ ಸಾಹಸ ಪಡ್ತಿದ್ದು 2 ಪಕ್ಷಿಗಳು. ಆ ಜನರು ನೀರ ಎಲ್ಲ ಹೊಡಿತಿದ್ರು ವಾಹನಗಳ ಮುಖಾಂತರ. ಆ ಪಕ್ಷಿಗೊಬ್ಬ ಮನುಷ್ಯ ಕೇಳ್ತಾನ, ನೋಡ್ತಾನ. ಆ ಕೆರೆಯ ದಡದಲ್ಲಿ ಒಬ್ಬ ಮನುಷ್ಯ ಕೂತಿರ್ತಾನ. ಅರಣ್ಯಕ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿ ದೇಶಿನಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕವರ್ಧಿನಿ ಶೈಲಸುತೆ सुरवरवर्षिणि दुर्धरकर्षिणि दुर्मुखवर्षिणि कर्षरते भुवनपोषिणि शङ्करतोषिणि कल्मषपोषिणि कोशरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्धिनि शैलसुते
ಈ ದೇವಿ ಪುರ ಅಲ್ವೋ, ನನ್ನ ಅನುಮತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯು ಏನು ಮಾಡೋಕ್ಕಾಗಲ್ಲ. ಸಪ್ತ ಲೋಕಗಳನ್ನೇ ನಡುಗಿಸಿದ ಮಹಿಷಾಸುರನ ರಕ್ತವನ್ನೇ ಹೀರಿದ ಚಾಮುಂಡಿನೋ ನಾನು. ತಾವು ಪ್ರಸಾದ ತೆಗೆದುಕೊಂಡ ನಂತರ ಅಲ್ಲಿ ನೀರಿನಲ್ಲಿ ತೊಳೆದು ಮುಂದಿನವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ. ಅದೇ ರೀತಿ ಮುಂದಿನ ಕಾರ್ಯಕ್ರಮ DRPC ಮತ್ತು ಇವರ ತಂಡದಿಂದ. ಈಗ ಗೌಳಿ ಪರಿವಾರದ ವತಿಯಿಂದ, ಅಂಜಿಖಾನೆ ಪರಿವಾರ ವತಿಯಿಂದ ಅನಿಲ್ ನಾಯ್ಕು ಅವರಿಗೆ ಅಪ್ಪ ಜಿಪರಿ ಅವರು ವೇದಿಕೆ ಮೇಲೆ ಒಂದು ಮಾಲಾರ್ಪಣೆ ಮಾಡಬೇಕಾಗಿ ಹಿರಿಯರಾದ ಪ್ರಭಾಕರ್ ಜಾನ್ಗೌಳಿ ಅವರಿಗೆ, ಶ್ರೀ ದೇವಾ ಅಂಜಿಖಾನಿ ಅವರಿಗೆ, ಭೀಮಾ ಪಂಗಡ್ವಾಲಿ ಅವರು, ಸುರೇಶ್ ಶಾಪೂರ್ಕರ್ ಅವರಿಗೆ, ಶಂಕರ್ ಜಿಪರಿ ಅವರಿಂದ ದೇವಸ್ಥಾನ ಕಮಿಟಿ ಹಾಗೂ ಅಂಜಿಖಾನೆ ಮೇಲಿಂದ ಬಂದಿದ್ದು ಎಲ್ಲ ಬೀಗಿರುವುದು बहुत संतोष की बात है, बहुत समाधान की बात है ये कि रमेश अन्ना अंजिखाने जी, सुरेश अन्ना, राजू भैया अंजिखाने जी, ये अंजिखाने परिवार की ओर से इस पवित्र भूमि पर ये जो फंक्शन चल रहा है, धर्म, श्रद्धा और संस्कृति का एक अनोखा संगम यहाँ पे हम देख रहे हैं। इतनी बड़ी संख्या में यहाँ पे माताएं, बहनें और भाईगण यहाँ पे उपस्थित है। संपत्ति के साथ साथ ही सरस्वती माता और महालक्ष्मी माता का पूजन, एक वैचारिक पूजन यहाँ पे चल रहा है। अभी रमेश जी ने बताया हमको जो भी कुछ फंक्शन आज हुआ है, कल होने जा रहा है, सुहासिनियों का सत्कार है। घर घर में जो हमारी माताएं, लड़कियां,
ये हमारे संस्कृति की ध्वजा फहराए वाला बहुत बड़ा धर्म कार्य सत्कार्य है। तालियों के साथ हम अंजी खाने परिवार के बारे में अपनी प्रशंसा प्रकट करते हैं। आज कंप्यूटर का युग है, मोबाइल का युग है। इस मोबाइल के जमाने में आदमी आदमी की ओर देखने के लिए तैयार नहीं है, बातें नहीं बन रही कुछ वर्चुअल वर्ल्ड, डिजिटल वर्ल्ड में। बट यहाँ पे इन्होंने एक ऐसी कहावत है कि अगर आपको भूख लगी है, मराठी में बोलते हैं भूक लागल्यानंतर खाणे, भूक नसताना खाणे याला विकृती म्हणतात, भूक लागल्यानंतर खाणे याला प्रकृती म्हणतात, आणि भूक लागल्यानंतर सर्वांना सोबत घेऊन खाणे याला संस्कृती म्हणतात। वो संस्कृति कल्चर मेंटेन करने का ನಾನು ಇಲ್ಲಿ ಆನಂದನಗರದ ನಿವಾಸಿ ಎಚ್.ಎಂ. ಬೋರಾವತ್ ಶಿಕ್ಷಕರು ಅಂತೇಳಿ ಇಲ್ಲಿ ಪ್ರತಿ ವರ್ಷ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ। ಇಂದು ನಾಲ್ಕನೇ ವರ್ಷದ ಈ ಮಹಾಲಕ್ಷ್ಮಿ ಜಾತ್ರೆ ಈಗ 4 ವರ್ಷದ ಹಿಂದೆ ಭಾರತ ಹುಣ್ಣಿಮೆಗೆ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು। ಅಲ್ಲಿಂದ ಇಲ್ಲಿಯವರೆಗೂ ಭಾರಿ ಅದ್ಧೂರಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ। ಈ ಕಾರ್ಯಕ್ರಮವನ್ನು ನಮ್ಮ ಮಿತ್ರರಾಗಿರ್ತಕ್ಕಂಥ ಅಂಜಿಕಾನೆ ಪರಿವಾರದವರಿಂದ ಬಹಳ ಸ್ವಂತ ಖರ್ಚಿನಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ। ಅಲ್ಲಿಂದ ಈ ಒಂದು ಲಕ್ಷ್ಮೀ ಜಾಗೃತ ದೇವರು ಇದು ಮೊದಲು ದೂರ ಇಲ್ಲಿ ಯಾರೂ ಇಲ್ಲಾರದಲ್ಲಿ ಒಂದು ಅಡವಿಯಲ್ಲಿತ್ತು। ಇದನ್ನು ಇಲ್ಲಿ ಮೊದಲ ಎಷ್ಟೋ ಮಂದಿ ಬೇಡ್ಕೊಂಡು ಹೋಗ್ತಿದ್ರು, ಅವರ ಇಷ್ಟಾರ್ಥಗಳು ಸಿದ್ಧಿ ಆಗ್ತಿದ್ವು। ಅಂಥ ಒಂದು ಜಾಗೃತ ದೇವಿ ಇಲ್ಲಿ ನೆಲೆಸ್ಯಾಳ ಅಂದ್ರೆ ಈ ನಮ್ಮ ಬಡಾವಣೆ ಅಲ್ಲದೆ ಸುತ್ತಮುತ್ತಲಿನ ಸಕಲ ಇಡೀ ಬಿಜಾಪುರ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಿಂದ ಸಹಿತ ಬಂದು ತಮ್ಮ ಪವಾಡಗಳನ್ನು ಕೇಳಿಕೊಂಡು ಅವರ ಪವಾಡಗಳು ಈಡೇರಿಂದ ಬಂದು ಒಂದು ತಮ್ಮ ಕಾಣಿಕೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ। ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇದು। ಮತ್ತು ಜಾಗೃತ ದೇವಿ ಇಲ್ಲಿ ನೆಲೆಸಿದ್ದಾಳ, ಆ ಕಡೆ ಆನಂದನಗರದಾಗ ದಾನಮ್ ದೇವಿ, ಇಲ್ಲಿ ಈ ಕಡೆ ಬಲಗಡೆ ಮಹಾಲಕ್ಷ್ಮೀ ದೇವಿ ನೆಲೆಸಿದ್ದಾಳ। ಅದಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾರೆ, ಎಲ್ಲ ಇಷ್ಟಾರ್ಥಗಳು ಈಡೇರ್ತವ ಅಂತ ಹೇಳಿ ನಾನು ಅನಿಸಿಕೆಗಳನ್ನು ಹೇಳಿ ನಾನು ಹೆಸರು ಎಚ್.ಎಂ. ಬೋರಾವತ ಅಂತೇಳಿ ಇಲ್ಲಿ ಆನಂದನಗರ। Raghuram